ಹೇಳೋ ವರ್ಷ ನೋಡ ಮಚ್ಚ, ನಾವು ಆಡೋ ಮಾತಲ್ಲಿ ಮಿಸ್ಟೇಕ್ ಇರ್ಬೋದು, ಬಟ್ ಮನಸ್ಸಲ್ಲಿ. ಗುಡ್ ಮಾರ್ನಿಂಗ್ ಗೈಸ್. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮಗೂ ಕೂಡ ಗೊತ್ತಿಲ್ಲ. ಅದು ನನ್ನ ಫ್ರೆಂಡ್ಸ್ ಇಬ್ಬರು ಬಂದರು. ಸೊ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ತುಮಕೂರು ರೋಡ್ ಕಡೆ ಹೊರಟ್ವಿ. ತುಮಕೂರು ರೋಡಲ್ಲಿ ಅಷ್ಟೊಂದು ನಾವು ರೈಡ್ ಮಾಡಿಲ್ಲ. ಲೈಕ್ ಕುಣಿಗಲ್ ರೋಡಲ್ಲಿ ಜಾಸ್ತಿ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ. ತುಮಕೂರು ರೋಡಲ್ಲಿ ಹೋಗೋಣ ಇವತ್ತು, ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ಗಾಡಿ ತಗೊಂಡು ಬಂದ್ವಿ. ನನ್ನ ಫ್ರೆಂಡ್ ನೋಡಿ ಮುಂದೆ ಪಲ್ಸರಲ್ಲಿ ಹೋಗ್ತಿದ್ದಾನೆ. ರೋಡೆಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಅಲ್ಲಿ ಮಾಡ್ಕೊಂಡು ಪ್ಯಾಚ್ ವರ್ಕ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಸೊ ಯಾಕಾದರೂ ಬಂದ್ವು ಅನಿಸ್ತು ಒಂದೊಂದು ಸಲ. ಬಟ್ ಅಲ್ಲಲ್ಲಿ ಒಂದೊಂದು ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು. ಆ ಮಧ್ಯದಲ್ಲಿ ನಮ್ಮ ಬಾಸ್ ಕೂಡ ಕಾಣಿಸ್ಕೊಂಡ್ರು. ಸೊ ಅದು ನೋಡಿ ಒಂಚೂರು ಖುಷಿ ಆಯಿತು. ಅಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಅಂತ ಬಿಟ್ಟರೆ ಮುಂದೆ ಬಂದರೆ ಇನ್ನೇನು ಅಲ್ಲೇನು ಟ್ರಾಫಿಕ್ ಇರಲಿಲ್ಲ. ನನ್ನ ಫ್ರೆಂಡ್ದು ಸಮಾಜ ಸೇವೆ ನೋಡಿ, ಒಬ್ಬ ಹುಡುಗ ಲಿಫ್ಟ್ ಬೇಕು ಅಂತ ಕೇಳ್ದ ಅವ್ನು. ಸೊ ಅಲ್ಲಿ ಅವನ್ನ ಡ್ರಾಪ್ ಮಾಡಿದ್ಮೇಲೆ ಇಲ್ಲಿ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ ಇದೆಯಾ ಅಂದಿದ್ದಕ್ಕೆ ಇಲ್ಲಿ ಮುಂದೆ ಹೋಗಿ ರೈಟ್ ಎತ್ಕೊಂಡ್ರೆ ಮಂದಾರಗಿರಿ ಬೆಟ್ಟ ಅಂತ ಒಂದು ಬರುತ್ತೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಸೊ ನಾವು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ಗಳು ಅದು ಇದು ನೋಡಿದ್ವಿ ಬೆಟ್ಟದ ಬಗ್ಗೆ. ಸೊ ಇಲ್ಲೇ ಹೋಗೋಣ, ಯಾವತ್ತೂ ಹೋಗಿಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಆಲ್ಮೋಸ್ಟ್ ನಿಮಗೆ ಬೆಂಗಳೂರಿಂದ ಬರೋದಾದರೆ 60 ಕಿಲೋಮೀಟರ್ಸ್ ಇದೆ. ನೆಲಮಂಗಲದಿಂದ ಅರೌಂಡ್ 30-35 ಕಿಲೋಮೀಟರ್ಸ್ ಆಗ್ಬೋದು ನಿಮಗೆ. ಸೊ ನೋಡಿ ಮಂದಾರಗಿರಿ ಬೆಟ್ಟ ಅಂತ ಡೈರೆಕ್ಷನ್ ರೂಟ್ ಮ್ಯಾಪ್ ಕೂಡ ಇದೆ 1 ಕಿಲೋಮೀಟರು. ಸೊ ಅಲ್ಲಿಂದ ಬಂದ್ವಿ ಲೆಫ್ಟ್ ತೊಗೊಂಡು. ಇನ್ಕ್ಯಾಪ್ ಅಂತ ಒಂದು ಇಂಡಸ್ಟ್ರಿ ಬರುತ್ತೆ, ಅದಾದಮೇಲೆ ಲೆಫ್ಟ್ ತೊಗೊಂಡ್ರೆ ಮಂದಾರಗಿರಿ ಬೆಟ್ಟ ನೋಡ್ಬೋದು ನೀವು. ನೋಡಿ ಅಲ್ಲಾಗಲೇ ಕಾಣಿಸ್ತಾ ಇದೆ ಬೆಟ್ಟದ ಮೇಲೆ. ನಾವು ಬಂದಿದ್ದು ಬೆಳಗ್ಗೆನೇ ಬಂದಿದ್ದರಿಂದ ಒಂದು 7:30-8 o'clockಗೆಲ್ಲ ರೀಚ್ ಆದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಎಂಟ್ರಿಯಲ್ಲೇ ನಿಮಗೆ ಚೆಕ್ ಪಾಯಿಂಟ್ ಇರುತ್ತೆ. ಅಲ್ಲಿ ಬೈಕ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ, ಕಾರ್ಗಳಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಟಿಕೆಟ್ ತೊಗೊಂಡು 10 ರೂಪೀಸ್ದು 2 ಗಾಡೀಲಿ ಬಂದಿದ್ದರಿಂದ 20 ರೂಪೀಸ್ ಚಾರ್ಜ್ ಆಯ್ತು ನಮಗೆ. ಸೊ ಅಲ್ಲೇ ಲೆಫ್ಟಲ್ಲಿ ನಿಮಗೆ ನೋಡಿ ಪಾರ್ಕಿಂಗಿಂದ ಲೆಫ್ಟ್ಗೆ ಸ್ಟಾರ್ಟಿಂಗ್ ದೇವಸ್ಥಾನ ಇದೆ. ಸೊ ಇಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ ಮಂದಾರಗಿರಿ ಬೆಟ್ಟದ್ದು. ಇದೆಲ್ಲ ಬಂದು ಜೈನರದ್ದು ಬಸದಿ. ಸೊ ಇದನ್ನು ಗಂಗರ ಕಾಲದಲ್ಲಿ ಕಟ್ಟಿರೋದು. ಆ್ಯಂಡ್ ಹೊಯ್ಸಳದವರು ಕೂಡ ಇದನ್ನು ತುಂಬ ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ಟೆನ್ಷನ್ ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈ ಮಂದಾರಗಿರಿನ 2 ಹೆಸರಲ್ಲಿ ಕರೀತಾರೆ, ಪಂಡಿತಹಳ್ಳಿ ಬೆಟ್ಟ ಹಾಗೂ ಬಸದಿ ಬೆಟ್ಟ ಎಂದು ಕರೀತಾರೆ. ಸೊ ಇದು ಪ್ರಾಚೀನ ಜೈನ್ ಕ್ಷೇತ್ರವಾಗಿರುತ್ತದೆ. ಸೊ ಇದು ಈ ಬೆಟ್ಟ ಬಂದು ನಿಮಗೆ 450 ಮೆಟ್ಲುಗಳಿರ್ತವೆ. ಆ್ಯಂಡ್ ಇದನ್ನು ಗಂಗರ್ ಕಟ್ಟಿರೋದು ನೋಡ್ಬೋದು ನೀವು. ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿರ್ತಾರೆ, ಯಾರಿಗೆ ಬೇಕಾದರೂ ಓದ್ಕೋಬೋದು ಅದನ್ನು. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ, ಏನೇನಿದೆ ಏನೇನಿಲ್ಲ ಎಲ್ಲ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ ಗೇಟ್ ಹತ್ರನೇ ನಿಮಗೆ ಶೂಸ್ ಆ್ಯಂಡ್ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇರುತ್ತೆ. ಸೊ ಅಲ್ಲೇ ನೀವು ಬಿಡ್ಬೋದು. 1 ಪೇರ್ಗೇನೋ ನಿಮಗೆ 5 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ನೋಡಿ. ಇಲ್ಲಿ ಕೂಪನ್ ಕೊಡ್ತಾರೆ, ಕೂಪನ್ ಸಿಸ್ಟಮು. ಸೊ ಅದನ್ನು ನಾವು ಅಲ್ಲಿ ಬಿಟ್ಬಿಟ್ಟು ಶೂಸ್ನೆಲ್ಲ ಮುಂದೆ ಹೋದ್ವಿ. ಸೊ ಗೇಟಿಂದ ಮುಂದೆ ಬಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ಗರುಡಗಂಬ ಕೂಡ ಇತ್ತು. ಸೊ ನೋಡ್ಬೋದು ನೀವು, ಸೂಪರಾಗಿದೆ. ಆ್ಯಂಡ್ ಅದರಲ್ಲಿ ಗೊಮ್ಮಟ ಮೂರ್ತಿನೂ ಚಿಕ್ಕದಾಗಿ ಪ್ರತಿಮೆನ ಕೆತ್ತಿದ್ದಾರೆ. ಆ್ಯಂಡ್ ಹಿಂದೆ ನೋಡ್ಬೋದು ನೀವು, ತುಂಬ ದೊಡ್ಡದೇ ಒಂದು ಗೊಮ್ಮಟ ಮೂರ್ತಿ ಇದೆ. ಅದೇ ಇಲ್ಲಿನ ಮೇಯ್ನ್ ಅಟ್ರ್ಯಾಕ್ಷನ್ನು. ನೋಡ್ಬೋದು ನೀವು, ಪಾರ್ಕೆಲ್ಲ ತುಂಬ ಅಚ್ಚುಕಟ್ಟಾಗಿ ಕ್ಲೀನಾಗಿ ವೆಲ್ ಡಿಸಿಪ್ಲಿನ್ಡಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ನಾವು. ಸೊ ಇದೆಲ್ಲ ತುಂಬ ನೋಡಿ, ಇಲ್ಲೊಂದು ಫೌಂಟೇನ್ ಕೂಡ ಇದೆ ನೋಡ್ಬೋದು. ಮೋಸ್ಟ್ಲಿ ಈವ್ನಿಂಗ್ ಟೈಮಲ್ಲಿ ವಾಟರೆಲ್ಲ ಬಿಡ್ಬೋದು ಇದರಲ್ಲಿ, ಗೊತ್ತಿಲ್ಲ ನಮಗೂ. ಸೊ ಇಲ್ಲಿ ನಿಮ್ಮದು ಇದು ಟೈಮಿಂಗ್ಸ್ ಬಂದುಬಿಟ್ಟು 7:30 ಈವ್ನಿಂಗ್ 6 o'clock ತನಕ ಏನೋ ಓಪನ್ ಇರುತ್ತೆ ದೇವಸ್ಥಾನ. ಸೊ ಆ ಟೈಮಲ್ಲಿ ಮಾತ್ರ ಎಂಟ್ರಿ ಇರುತ್ತೆ ನೋಡಿ. ಇಲ್ಲಿಂದನೂ ಆ ಬೆಟ್ಟ ಕಾಣಿಸ್ತಿದೆ, ನಾವು ಟಾಪ್ಗೆ ಹೋಗಬೇಕು. ಸೊ ಇವಾಗ ಫುಟ್ ಹಿಲ್ಸಲ್ಲಿ ಇದ್ದೀವಿ. ಫಸ್ಟು ಗೊಮ್ಮಟ ಮೂರ್ತಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಇದೆ. ಮಕ್ಳುಗಳ್ನಂತೂ ಕರ್ಕೊಂಬಂದರೆ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅವ್ರಿಗೆ ತುಂಬ ಒಂದು ಪಾರ್ಕ್ ಥರನೂ ಇದೆ ನೋಡಿ. ಅಲ್ಲಿ ಏನು ನೋಡ್ತಿದ್ರೋ ಅದು ಪಿಕಾಕ್ ಟೆಂಪಲ್ ಅಂತ ನೋಡ್ಬೋದು. ಇಲ್ಲೆಲ್ಲ ಚೆನ್ನಾಗಿದೆ, ತುಂಬ ಮಕ್ಳುಗಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇದೇ ಫಸ್ಟು ಒಂದು ಜೈನರು ಟೆಂಪಲ್ಗೆ ಬರ್ತಿರೋದು, ನಮಗೂ ಅಷ್ಟು ಏನೋ ಐಡಿಯಾ ಇರಲಿಲ್ಲ ಇದ್ರ ಬಗ್ಗೆ. ಸೊ ನೋಡ್ಬೋದು ನೀವು, ಗೊಮ್ಮಟ ಮೂರ್ತಿನ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಇಲ್ಲಿ ನಮ್ಮ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ, ಹಾಗೆ ವಿಡಿಯೋ ನೋಡ್ತಾ ಇರಿ. ಸೊ ಈ ದೇವಸ್ಥಾನದಲ್ಲಿ ನಮಗೆ ಇಷ್ಟ ಆಗಿದ್ದು ಏನಂದರೆ, ಮೈನ್ ಸ್ಪೆಷಾಲಿಟಿ ಏನಂದರೆ ನೋಡ್ಬೋದು, ಇಲ್ಲಿ ಹಸು ಹತ್ರ ಹುಲಿ ಬಂದ್ಬಿಟ್ಟು ಹಾಲು ಕುಡಿತಿದೆ. ಇನ್ನೊಂದು ಅದ್ರ ಪಕ್ಕದಲ್ಲಿ ಹುಲಿ ಹತ್ರ ಬಂದ್ಬಿಟ್ಟು ಹಸು ಹಾಲು ಕುಡಿತಿದೆ. ಸೊ ಇದ್ರ ಅರ್ಥ ಏನಂದರೆ, ಎಲ್ಲ ಪರಿಸರದಲ್ಲಿ ಯಾವ್ಯಾವ ಪ್ರಾಣಿಗಳಿದೆಯೋ ಎಲ್ಲ ಒಂದಕ್ಕೊಂದು ಹೊಂದಾಣ್ಕೊಂಡು, ಈಗ ನಾವು ಇರೋ ಸಮಾಜದಲ್ಲೂ ಅಷ್ಟೇ, ಒಳ್ಳೆಯವರು ಕೆಟ್ಟವರು ಒಳ್ಳೆಯವ್ರಿಗೆ ಹೊಂದ್ಕೊಂಡು ಎಲ್ಲ ಒಂದೇ ಏನಂತಾರೆ ಬ್ಯಾಲೆನ್ಸ್ ಆಗಿ ಜೀವನ ಮಾಡಬೇಕನ್ನೋದನ್ನ ತೋರಿಸ್ತಾ ಇದೆ. ಇದು ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಅವ್ರದ್ದು ಮೇಯ್ನ್ ಇದು ಉದ್ದೇಶ ಕೂಡ ಇದೇ ಆಗಿತ್ತು ಜೈನರದ್ದು. ಸೊ ಇಲ್ಲಿಂದ ಮುಂದೆ ಹೊರಟ್ವಿ ನಾವು. ಪಿಕಾಕ್ ಶೇಪ್ದೇನು ಟೆಂಪಲ್ ಇದೆಯೋ ಅದನ್ನು ನೋಡೋಣ ಅಂದ್ಬಿಟ್ಟು. ಇದೇ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಒಂದು ಕ್ಯೂರಿಯಾಸಿಟಿ ಇತ್ತು, ಏನಿರ್ಬೋದು ಅದರೊಳಗಡೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಿಕಾಕ್ ಶೇಪಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಲೋಟಸ್ ಪೆಟಲ್ಸ್ಗಳು ಇದ್ದಾವೆ ಕೆಳಗಡೆ ನೋಡ್ಬೋದು. ಇನ್ನು ಮುಂದೆ ಹೋಗ್ಬಿಟ್ಟು ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕಲರಿಂಗ್ ಆಗಿರ್ಬೋದು, ಡೀಟೇಲಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಪಿಕ್ಚರ್ ಪರ್ಫೆಕ್ಟಾಗಿ ಕಾಣಿಸ್ತಿದೆ ಎಲ್ಲನೂ ನೋಡ್ಬೋದು.
ತುಂಬ ಜನ ಏನು ಇರಲಿಲ್ಲ, ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಹಾಗಾಗಿ ವೀಕೆಂಡ್ಸಲ್ಲೆಲ್ಲ ಬಂದರೆ ತುಂಬ ಜನ ಇರ್ತಾರಂತೆ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗ್ದಲ್ಲೇ ಅಷ್ಟು ಕ್ರೌಡ್ ಇರುತ್ತಂತೆ. ಈ ದೇವಸ್ಥಾನ ತುಂಬ ಫೇಮಸ್ ಆಗಿದೆ 2021 ಅವಾಗ ರೆನೋವೇಷನ್ ಏನೋ ಮಾಡಿದ್ರಂತೆ. ಈ ಥರ ಪಿಕಾಕ್ ಸ್ಟ್ರಕ್ಚರಲ್ಲಿ ಕನ್ಸ್ಟ್ರಕ್ಷನ್ ಆಗಿದ್ಮೇಲೆ ತುಂಬ ಜನ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಈ ದೇವಸ್ಥಾನನ. ಸೊ ವೀಕೆಂಡ್ಸಲ್ಲಂತೂ ತುಂಬ ಜನ ಬರ್ತಾರಂತೆ. ನೋಡ್ಬೋದು, ಇವಾಗ ನಾವು ಹತ್ರದಲ್ಲೇ ಬಂದಿದ್ದೀವಿ ದೇವಸ್ಥಾನದ ಹತ್ರ. ನೋಡ್ಬೋದು ಲೋಟಸ್ ಪೆಟಲ್ಸಿಂದ ಕೆಳಗಡೆ, ಐ ಮೀನ್ ಲೋವರ್ ಪಾರ್ಟ್ ಆಫ್ ದಿ ಬಿಲ್ಡಿಂಗ್ ನಿಮಗೆ ಲೋಟಸ್ ಪೆಟಲ್ಸ್ ಕಾಣಿಸುತ್ತೆ. ಅಬೌವ್ ಅಪ್ಪರ್ ಪಾರ್ಟ್ ಏನಿದೆಯೋ ಅದು ನಿಮಗೆ ಪಿಕಾಕ್ ಶೇಪಲ್ಲಿದೆ, ಐ ಮೀನ್ ಪಿಕಾಕ್ ಫೆದರ್ಸಲ್ಲಿ. ನೋಡ್ಬೋದು ಎಷ್ಟು ತುಂಬ ಸೂಪರಾಗಿದೆ. ಯಾರೇ ಆಗಿದ್ರು ಒಂದು ಸಲ ವಿಸಿಟ್ ಮಾಡಿ. ತುಮಕೂರು ಅಕ್ಕಪಕ್ಕ ಇರೋರಂತೂ ಮಿಸ್ಸೇ ಮಾಡಬಾರ್ದು. ತುಂಬ ಚೆನ್ನಾಗಿದೆ. ಒಂದು ಹಾಫ್ ಡೇ ಅಂತೂ ತುಂಬ ಈಸಿಯಾಗಿ ಸ್ಪೆಂಡ್ ಆಗುತ್ತೆ ಇದ್ರ ಹತ್ರ. ನೋಡಿ, ನಾವಿವಾಗ ಒಳಗಡೆ ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ, ಏನೇನಿರ್ಬೋದು. ಅವರು ಶಾಂತಿ ಸಾಗರ ಅಂತ ಒಬ್ರದ್ದು ದೇವಸ್ಥಾನ ಥರ ಮಾಡಿದ್ದಾರೆ ಇವರು, ಮೂರ್ತಿ ಇಟ್ಟು. ಸೊ ಇದ್ರ ವಿಶೇಷತೆ ಏನಂದರೆ, ಅವರು ಹುಟ್ಟಕ್ಕೆ ಮುಂಚೆ ಅವರಮ್ಮ 108 ಕಮಲದ ಹೂವಿಂದ ನಿಮ್ಮನ್ನ ಆರಾಧಿಸ್ತೀನಿ ಅಂತ ಹೇಳ್ಬಿಟ್ಟು ವರ ಪಡೆದು ದೇವರಿಂದ ಅವರು ಹುಟ್ಟಿರ್ತಾರೆ. ಸೊ ಅವ್ರ ಲೈಫ್ ಸ್ಟೋರಿನೆಲ್ಲ ಫೋಟೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಈ ದೇವಸ್ಥಾನದ ಒಳಗಡೆ. ಆ್ಯಂಡ್ ಅವ್ರ ಮೂರ್ತಿ ಕೂಡ ಇದೆ. ಸೊ ಅವ್ರು ಹೇಗೆ ಹುಟ್ಟಿದ್ರು, ಏನೇನು ಮಾಡ್ತಿದ್ರು, ಆಮೇಲೆ ಹೇಗೆ ದೀಕ್ಷೆ ಪಡೆದ್ರು, ಅವೆಲ್ಲ ಒಂದು ಸ್ಟೋರಿ ಥರ ತುಂಬ ಆರ್ಗನೈಸ್ಡಾಗಿ ಎಲ್ಲ ಪ್ರೆಸೆಂಟ್ ಮಾಡಿದ್ದಾರೆ. ಟೆಂಪಲ್ಗಳನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಗಾಡಿನ ಎತ್ಕೊಂಡು ಅಲ್ಲಿ ಆ ಬೆಟ್ಟದ ಹತ್ರ ಹೋಗೋಣ ಅಂತ ಕೇಳಿದ್ವಿ. ಸೊ ಅವರು ಅಲ್ಲಿ ಪಾರ್ಕಿಂಗ್ ಅವರು ಹೇಳಿದ್ರು ಅಲ್ಲಿ ಬೆಟ್ಟದ ಮೇಲೇ ಗಾಡಿ ಹೋಗುತ್ತೆ ಅಂತ. ನೋಡಿ, ಇಲ್ಲಿ ಬೆಟ್ಟದ ಮೆಟ್ಲುಗಳು ಕೂಡ ಕಾಣಿಸ್ತಿದೆ. ಒಂದಿಬ್ಬರು ಮೂವರು ಹೋಗ್ತಿದ್ರು. ಅಲ್ಲಿ ಆರ್ಚ್ ಏನು ಕಾಣಿಸ್ತಿದ್ಯೋ ರೈಟ್ ಸೈಡಲ್ಲಿ, ಅಲ್ಲಿಂದ ರೋಡ್ ಇದೆಯಂತೆ, ಬೆಟ್ಟದ ಮೇಲ್ಗಡೆಗೆ ಹೋಗುತ್ತಂತೆ. ನೋಡಿ, ಅಲ್ಲೊಂದಿಬ್ಬರು ಮೂವರು ಹೋಗ್ತಿದ್ದಾರೆ ಬೆಟ್ಟದ ಮೇಲೆ ನಡ್ಕೊಂಡು. ಸೊ ನಾವು ಹೋಗೋಣ ಅಂದ್ಬಿಟ್ಟು ಗಾಡಿ ರೆಡಿ ಮಾಡ್ಕೊಂಡ್ವಿ. ಸೊ ಬನ್ನಿ ಹೋಗೋಣ, ಹೇಗಿದೆ ಅಲ್ಲಿ ರೋಡ್ಗಳು, ಆಮೇಲೆ ಎಲ್ಲಿವರೆಗೂ ಹೋಗ್ಬೋದು ಎಲ್ಲ ನೋಡಿ ತೋರಿಸ್ಕೊಡ್ತೀವಿ. ಬೆಟ್ಟದ ಮೇಲಂತೂ ತುಂಬ ಕಾಂಕ್ರೀಟ್ ಹಾಕಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಡೆಲ್ಲ ಸೂಪರಾಗಿದೆ. ಎಲ್ಲೂ ನಿಮಗೆ ಹಳ್ಳ ಆಗಲಿ ಇದು ಆಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ರೈಡ್ ಅಂತೂ ಸೂಪರಾಗಿತ್ತು. ನನ್ನ ಫ್ರೆಂಡ್ ಅಂತೂ ತುಂಬ ಜೋಶಲ್ಲಿ ಹೋಗ್ತಿದ್ದಾನೆ. ಫಾಸ್ಟಾಗೆಲ್ಲ ರೈಡ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕರು ಕೂಡ ಇದೆ. ಆ್ಯಂಡ್ ಇನ್ಕ್ಲೈನ್ ಇರೋದ್ರಿಂದ ನೋಡ್ಬೋದು ನೀವು, ಎಂಥ ಒಳ್ಳೆ ವ್ಯೂ ಇದೆ ಇಲ್ಲಿ. ಮೈದಾಳ ಲೇಕ್ ಅಂತ ಇದು. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಮಾತ್ರ. ಸೀನಿಕ್ ವ್ಯೂ ಇದಂತೂ ಸಖತ್ತಾಗಿದೆ. ಬೆಳಗ್ಗೆನೇ ಬಂದಿರೋದಕ್ಕೂ ಇಲ್ಲಿ ಯಾರೂ ಇಲ್ದಲೇ ಇರೋದಕ್ಕೂ ನಮ್ಮದೇ ರೋಡ್ ಆಗಿಬಿಟ್ಟಿದೆ. ನೋಡ್ಬೋದು, ಕೆರೆ ಅಂತೂ ಸೂಪರಾಗಿ ಕಾಣಿಸ್ತಿದೆ ಇಲ್ಲಿ ಮೇಲ್ಗಡೆಯಿಂದ. ನೋಡಿ, ತುಂಬ ಕರ್ವ್ಸ್ ಅಂದರೆ ತುಂಬ ಕರ್ವ್ಸ್ ಇದೆ. ನೋಡಿ, ಮೊಪೆಟ್ಸಲ್ಲೆಲ್ಲ ಬಂದರೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಕರ್ವ್ ಸರಿಯಾಗಿ ತಗೊಳಕ್ಕಾಗಲ್ಲ ಅದರಲ್ಲಿ. ಗೇರ್ ಬೈಕ್ ಇದ್ದರೆ ಆರಾಮಾಗಿ ಹತ್ತುತ್ತೆ, ಪಿಕಪ್ ಚೆನ್ನಾಗಿದ್ದರೆ. ನೋಡ್ಬೋದು, ನೋಡಿ ಅಲ್ಲೇನು ಕಾಣಿಸ್ತಿದೆಯೋ ಅದೇ ನಿಮಗೆ ಮಂದಾರಗಿರಿ ಬೆಟ್ಟ. ಫುಲ್ ಟಾಪಲ್ಲಿ ಇದ್ದೀವಿ ನಾವು ಇವಾಗ. ಸೊ ಇದು ಪಾರ್ಕಿಂಗ್ ಲಾಟು. ನೋಡ್ಬೋದು, ಇಲ್ಲೇನು ಪಾರ್ಕಿಂಗ್ ಫೀ ಅಂತ ಏನಿಲ್ಲ. ಅಲ್ಲಿ ಕೆಳಗಡೆ ಒಂದು 10 ರೂಪೀಸ್ ಕೊಟ್ಟು ಬಂದರೆ ಸಾಕು ನಮಗೆ. ಅಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಹೊರಟ್ವಿ. ಇಲ್ಲೆಲ್ಲ ಸ್ಟಾಲ್ಸ್ಗಳು ಕೂಡ ಇದೆ, ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ, ಡ್ರಿಂಕಿಂಗ್ ವಾಟರ್ ಕೂಡ ಅವೈಲಬಲ್ ಇರುತ್ತೆ. ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಏರಿಯಾ ಅಂತ ಹೇಳ್ತೀನಿ ನಾನು. ನೋಡಿ, ಯಾರೂ ಇಲ್ಲ ಈ ಏರಿಯಾದಲ್ಲಿ. ನಾವು 3 ಜನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ ನಾವು ಹೋದಾಗ. ಬನ್ನಿ ಮೇಲ್ಗಡೆ ಹೋಗೋಣ, ಏನೇನಿದೆ ಇಲ್ಲಿ, ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಎಲ್ಲ ನೋಡೋಣ. ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಬೆಳಗ್ಗೆ ಬಂದರೆ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಸ್ವಲ್ಪ ಲೇಟ್ ಆದರೆ ಕ್ರೌಡ್ ಆಗ್ಬೋದು ಇಲ್ಲೂ. ಇವತ್ತು ವೀಕ್ ಡೇಸ್ ಕೂಡ ನೋಡೋಣ ಬನ್ನಿ. ಇದು ಮೇನ್ ಟೆಂಪಲ್ಲು ಚಂದ್ರನಾಥ ಸ್ವಾಮಿ ಅಂತ ಮೇನ್ ಟೆಂಪಲ್ ಇದೆ ಸರ್. ಹಾಂ, ಎಷ್ಟು ದೇವಸ್ಥಾನ ಇದೆ ಇಲ್ಲಿ? 4 ಇದೆ ಸರ್. 4. ಎಷ್ಟು ವರ್ಷ ಸರ್ ಹಳೇದಿದು? ಸರ್ 950 ವರ್ಷದ್ದು ಹಳೆ ದೇವಸ್ಥಾನಗಳು ಇದೆಲ್ಲ. ಈಗೆಲ್ಲ ಸ್ವಲ್ಪ 2021 ಸ್ವಲ್ಪ ಇದೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ ಸರ್. ಸರ್ ಟೈಮಿಂಗ್ಸ್ ಏನು ಬರ್ತಿದ್ದು ದೇವಸ್ಥಾನ ಓಪನಿಂಗ್? ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೂ ಇರುತ್ತೆ ಸರ್. ಸಂಜೆ 6 ಎಲ್ಲ ದಿನ ಓಪನ್ ಇರುತ್ತೆ? ಪ್ರತಿದಿನ ಓಪನ್. ಎಂಟ್ರಿ ಫೀಸ್ ಬಂದು 10 ರೂಪೀಸ್. ಎಲ್ಲರಿಗೂ 10 ರೂಪೀಸ್? ಸರ್, ಒಬ್ಬರಿಗೆ 10 ರೂಪೀಸ್, ಮಕ್ಳಿಗೆ ತಗೊಳಲ್ಲ, ದೊಡ್ಡವರಿಗೆ ಮಾತ್ರ. ಸರಿ ಸರ್, ಥ್ಯಾಂಕ್ ಯು. ವೆಲ್ಕಮ್.
ಮೈದಾಳ ಲೇಕ್ ಅಂತ ಅದ್ರ ಹೆಸರು. ಸೊ ಅಲ್ಲಿ ಹೇಗಿದೆ ಅಂತೆಲ್ಲ ನೋಡೋಣ ಬನ್ನಿ. ಈಗ ಅಲ್ಲೇ ಹೋಗ್ತಿರೋದು ಮೈದಾಳ ಲೇಕ್ ಏನೋ ಇದೆಯೋ ಅಲ್ಲಿನ ಈ ರೂಟಲ್ಲಿ ಈ ಕಡೆ ಲೆಫ್ಟಿಗೆ ಹೋದರೆ ಅದು ಬರುತ್ತೆ, ಅದು ಸಿಗುತ್ತೆ. ಸೊ ಅಲ್ಲಿ ಹೋಗಿ ಅಲ್ಲೇನೇನಿದೆ ನೋಡೋಣ ಬನ್ನಿ. ಇಲ್ಲೊಂದು ಸಣ್ಣ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದನೇ ಹೋಗ್ಬೇಕು ಕೆರೆಗೆ, ನೋಡ್ಬೋದು. ಇಲ್ಲೊಂದು ಮಂಟಪ ಥರ ಏನಿದೆಯೋ ಅದರಿಂದ ಸುತ್ತುವರ್ಕೊಂಡು ಹೋಗ್ಬೇಕು ನಾವು. ನೋಡ್ಬೋದು ನೀವು ಹಳೇದಾದಂಥ ಆನೆ ಎಲ್ಲ ಇದೆ. ಈ ಗಂಗೂರು ರಾಜಧಾನಿ ಇದೊಂದು ಮಣ್ಣೆ ಅಂತ ಒಂದು ಗ್ರಾಮ ಇಲ್ಲೇ ಅಕ್ಕಪಕ್ಕದಲ್ಲಿದೆ. ಸೊ ಅವರೇ ಇವನ್ನೆಲ್ಲ ಕಟ್ಟಿರೋದು ಅಂತ ಅವಾಗಿಂದ ಪ್ರತೀತಿ ಇದೆ. 50 years ಹಳೆಯದಂತ ಇದು. ನೋಡ ಮಚ್ಚ, ನಾವು ಆಡೋ ಮಾತಲ್ಲಿ ಮಿಸ್ಟೇಕ್ ಇರ್ಬೋದು, ಬಟ್ ಮನಸ್ಸಲ್ಲಿ ಮೇಲೆ ಹೋದರೆ ಮೈದಾಳ ಲೇಕು ಈ ರೀತಿ ಕಾಣಿಸುತ್ತೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಏನು ವಿಡಿಯೋಸ್ ಬರ್ತಿದೆಯೋ ಅದನ್ನು ದಯವಿಟ್ಟು ನೋಡಿ. ಥ್ಯಾಂಕ್ ಯು.